ತೆಲಂಗಾಣ ಸರ್ಕಲ್ 2025 ಪಿ ಎ ಎಕ್ಸಾಮಲ್ಲಿ ಕೇಳಿರುವಂಥ ಪ್ರಶ್ನೆ. ಆಪ್ಷನ್ ಬರ್ಕೊಡ್ರಿ. %30, ಆಪ್ಷನ್ ಬಿ 40%, ಆಪ್ಷನ್ ಸಿ 45%, ಆಪ್ಷನ್ ಡಿ 35%. ನೋಡ್ರಿ, ಇಲ್ಲೇ ಕೊಂಡ ಬೆಲೆಗಿಂತ ಮಾರಿದ ಬೆಲೆ ಹೆಚ್ಚಿತ್ತಂದ್ರೆ ಯಾವಾಗಲೂ ಅದು ನಮಗೆ ಲಾಭ ಆಗಿರುತ್ತೆ. ಕೊಂಡ ಬೆಲೆ ಎಷ್ಟೈತ್ರಿ? ನಮಗೆ ಕಾಸ್ಟ್ ಪ್ರೈಸ್ 500 ಐತಿ, ಸೆಲ್ಲಿಂಗ್ ಪ್ರೈಸ್ ಎಷ್ಟೈತ್ರಿ? 700 ಐತಿ. ಹಾಗಿದ್ರೆ ಎಷ್ಟು ಲಾಭ ಬಂತ್ರಿ ಅಲ್ಲಿ? ಯಾರಾದ್ರೂ ಆನ್ಸರ್ ಮಾಡಿದ್ರೆ ನೋಡಿ. ಕಾಸ್ಟ್ ಪ್ರೈಸ್ ಎಷ್ಟೈತಿ? 500. ಸೆಲ್ಲಿಂಗ್ ಪ್ರೈಸ್ ಎಷ್ಟೈತ್ರಿ? 700. ಪ್ರಾಫಿಟ್ ಐತ್ರಿ ನಮ್ಗೆ ಇಲ್ಲಿ ₹200 ಪ್ರಾಫಿಟ್ ಆಯ್ತು. ಲಾಭ ₹200 ಆಯ್ತು. ಈ ಲಾಭ ₹200 ಆಗಿದ್ದರೆ ನಾವು ಏನ್ ಕೇಳಿದಾರೆ? ಶೇಕಡ ಲಾಭ ಎಷ್ಟು ಕೇಳಿದ್ದಾರೆ ಪರ್ಸೆಂಟೇಜ್ ಒಳಗೆ. ₹200 ಲಾಭ ಆಗಿತ್ತು ಅಂದ್ರೆ ಇದೇ ಎಷ್ಟು ಪರ್ಸೆಂಟ್ ಲಾಭ ಆಗಿದೆ ಅಂತಂದ್ರೆ ಕೇಳಿದ್ದಾರೆ ಅವರು. ಈ ಲಾಭ ಬಂದಿರೋದು ಎಷ್ಟಕ್ರಿ ನಮ್ಗೆ? ನಾವೆಷ್ಟು ಒಂದು ವಸ್ತುನ ಎಷ್ಟು ತಗೊಂಬಂದಿದ್ವಿ? 500ಕ್ಕೆ ವಸ್ತು ತಗೊಂಡಿದ್ರು ಅವ್ರು, ಅನಿತಾ ಅನ್ನೋರು. ಅದಕ್ಕೆ ಲಾಭ ಎಷ್ಟು ಬಂದೈತ್ರಿ? ₹200 ಲಾಭ ಬಂದೈತಿ. ಇವೆಲ್ಲ ಈಗ ಮಾಡ್ತಿರೋ ಶಾರ್ಟ್ಕಟ್ ಮೆಥಡ್ ರೀ. ನೋಟ್ ಮಾಡ್ಕೊಡ್ರಿ. 500ಕ್ಕೆ ಲಾಭ ಬಂದೈತಿ. ಹಾಗಿದ್ರೆ ನಮ್ಗೆ 500ಕ್ಕೆ ₹200 ಲಾಭ ಬಂದೈತೆ ಅಂದ್ರೆ 100ಕ್ಕೆ ಎಷ್ಟು? ಶೇಕಡ ಅಂದ್ರೆ ಎಷ್ಟು ರೀ? 100. 100ಕ್ಕೆ ಎಷ್ಟು ಪ್ರಾಫಿಟ್ ಪರ್ಸೆಂಟೇಜ್ ಒಳಗೆ? ನೋಡ್ರಿ, 10 ತೆಗೆದು ಇಲ್ಲಿ ಇಂಟು ಮಾಡ್ರಿ. 5 ಮಗ್ಗೆಗೆ ಅಂದ್ರೆ ಇದು 50, ಇಲ್ಲಿ 200. 54 200. 50 50 50 50 4 ಸಲ ಮಾಡಿದ್ರೇನು ಅಷ್ಟೇ ಬರುತ್ತೆ. ನೋಡ್ರಿ, ಇಲ್ಲಿ 1 0 ತೆಗೆದ್ರೆ ಇಲ್ಲೂ 1 0 ತೆಗಿಬೇಕು. ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 4, 50 ಇಂಟು 4 ಮಾಡಿದ್ರೆ 200. ಇಲ್ಲಿ 10 ಇಂಟು 4, 10 ಇಂಟು 4 ಮಾಡಿದ್ರೆ 40. ಹಾಗಿದ್ರೆ ₹200 ಲಾಭ ಬಂದಿದ್ದು ನಮಗೆ ಎಷ್ಟು ಪರ್ಸೆಂಟ್ ಲಾಭ ಬಂದೈತ್ರಿ? ಅದು 40% ಲಾಭ ಬಂದೈತಿ. ಆಪ್ಷನ್ ಏನಾಗೈತೆ ನೋಡ್ರಿ ಇಲ್ಲಿ ನಮ್ಗೆ? ಆಪ್ಷನ್ ಬಿ. ಈಗ ಒಂದು ವಸ್ತುವನ್ನ ₹500 ತಂದು ₹700 ಮಾರಿದ್ರು. ಅದು ಮಾರಿದಾಗ ಎಷ್ಟು ಲಾಭ ಬಂತು ನಮ್ಗೆ? ₹200 ಲಾಭ ಬಂತು. ಇದನ್ನ ಕೇಳಿಲ್ಲ ಅವರು ಎಷ್ಟು ಲಾಭ ಬಂತು, ಅದನ್ನೇ ಪರ್ಸೆಂಟೇಜ್ ಒಳಗೆ ಕೇಳಿದ್ದಾರೆ. ಅದನ್ನ ಹೆಂಗ್ ಮಾಡ್ತೀರಿ? 500ಕ್ಕೆ ₹200 ಲಾಭ ಬಂದೈತಾ? ಅದನ್ನೇ 100ಕ್ಕೆ ಎಷ್ಟು ಅಂತ